ಹಲಸಿನ ಬೀಜದಿಂದಲೇ ತಯಾರಾದ ಚಾಕೊಲೇಟ್, ಬಿಸ್ಕತ್ತುಗಳು, ಬಾಳೆಹಣ್ಣಿನ ಪಾಸ್ತಾ, ಬಾಳೆಹಣ್ಣಿನ ಜ್ಯೂಸ್, ಬಾಳೆ ಹಾಗೂ ಅಂಜೂರ ಹಣ್ಣಿನ ಸಿಹಿ ತಿಂಡಿ, ನೇರಳೆ ಹಣ್ಣಿನ ಬೈಟ್ಸ್, ಇನ್ನೂ ಅನೇಕ. ನಿಮ್ಮ ಬಾಯಲ್ಲಿ ನೀರೂರುತ್ತಿದೆಯೇ? ಕೆಲವೊಮ್ಮೆ ಎಲ್ಲಾ ಸಂಪನ್ಮೂಲಗಳಿದ್ದರೂ ತಂತ್ರಜ್ಞಾನದ ಕೊರತೆಯಿಂದ ನಿರೀಕ್ಷಿತ ಗುರಿ ಸಾಧಿಸಲು ಸಾಧ್ಯವಾಗದು. ಆದರೆ ಚೆಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿರುವ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅರ್ಥಾತ್ ಆಟಿಕ್ ಕೃಷಿ ಕ್ಷೇತ್ರದಲ್ಲಿ ವೈಜ್ಞಾನಿಕ ಪರಿವರ್ತನೆಯ ಹೊಸ ವೇದಿಕೆಯಾಗಿ ಹೊರಹೊಮ್ಮಿದೆ. ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿದ ನವೀನ ಕೃಷಿ ತಂತ್ರಜ್ಞಾನಗಳು ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳು ಆಟಿಕಾದ ಕೇಂದ್ರದಲ್ಲಿ ರೈತರಿಗೆ ಲಭ್ಯವಾಗ್ತಿವೆ. ಉತ್ತಮ ಗುಣಮಟ್ಟದ ತರಕಾರಿ ಮತ್ತು ಹೂವಿನ ಬೀಜಗಳು, ಅರ್ಕ ಸೂಕ್ಷ್ಮ ಜೀವಿಗಳ ಮಿಶ್ರಣ, ವಿಶೇಷ ಗೊಬ್ಬರಗಳು, ಕೀಟನಾಶಕ ಲೇಪನ, ಡಿಕಂಪೋಸರ್, ಕೊಕೊಪಿಟ್ ಸೇರಿದಂತೆ ಅನೇಕ ಕೃಷಿ ಅವಶ್ಯಕ ವಸ್ತುಗಳು ಇಲ್ಲಿ ದೊರೆಯುತ್ತಿವೆ. ಇದರ ಜೊತೆಗೆ ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳು ರೈತರ ಗಮನ ಸೆಳೆಯುತ್ತಿವೆ. ಹಲಸಿನ ಬೀಜದ ಚಾಕೊಲೇಟ್ ಮತ್ತು ಬಿಸ್ಕೆಟ್, ಬಾಳೆಹಣ್ಣಿನ ಪಾಸ್ತಾ, ಬಾಳೆದಿಂಡಿನ ಜ್ಯೂಸ್, ಬಾಳೆ ಹಾಗೂ ಅಂಜೂರದ ಸಿಹಿ, ನೇರಳೆ ಹಣ್ಣಿನ ಬೈಟ್ ಸೇರಿದಂತೆ ಹಲವು ಉತ್ಪನ್ನಗಳು ಕೃಷಿಗೆ ಹೊಸ ಆದಾಯದ ಮಾರ್ಗಗಳನ್ನು ತೆರೆಯುತ್ತಿವೆ. ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮುರಳೀಧರ್ BM ಮಾತನಾಡಿ, ಇಲ್ಲಿ ಲಭ್ಯವಿರುವ ಎಲ್ಲ ಉತ್ಪನ್ನಗಳು ವೈಜ್ಞಾನಿಕ ಸಂಶೋಧನೆ ಆಧಾರಿತವಾಗಿದ್ದು ರೈತರ ಉತ್ಪಾದನೆ ಮತ್ತು ಆದಾಯ ಹೆಚ್ಚಿಸಲು ಸಹಕಾರಿಯಾಗುತ್ತವೆ ಎಂದಿದ್ದಾರೆ. ಕೇಂದ್ರದಲ್ಲಿ ಉತ್ಪಾದನೆಯಾಗುವ ಬೀಜಗಳು ಮತ್ತು ಸಸಿಗಳು ನೇರವಾಗಿ ರೈತರಿಗೆ ಲಭ್ಯವಾಗೋದ್ರಿಂದ ಮಧ್ಯವರ್ತಿಗಳ ಅವಲಂಬನೆ ಕಡಿಮೆಯಾಗಿದ್ದು ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಪಡೆಯಲು ಸಾಧ್ಯವಾಗ್ತಿದೆ. ಒಟ್ಟಾರೆ ಚೆಟ್ಟಳ್ಳಿಯ ಆಟಿಕ್ ಕೇಂದ್ರವು ವೈಜ್ಞಾನಿಕ ಕೃಷಿ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳ ಸಮನ್ವಯದಿಂದ ರೈತರ ಆರ್ಥಿಕ ಬೆಳವಣಿಗೆಗೆ ಹೊಸ ದಿಕ್ಕನ್ನು ನೀಡುತ್ತಿದೆ. ಪುತ್ತೂರಿನ ಕರುಣ್ ಕಾಳಯ್ಯ, ಚಿತ್ತಾರ ನ್ಯೂಸ್, ಚೆಟ್ಟಳ್ಳಿ.